ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವತ್ತೂ ನೀಟಾಗಿ ತಲೆ ಬಾಚಿ ವ್ಲಾಗಲ್ಲಿ ಬರ್ತೇನೆ. ಇವತ್ತು ನಾನು ಮೆಸ್ಸಿಯಾಗೇ ಬಂದಿದ್ದೇನೆ. ಯಾಕೆ ಅಂತ ಹೇಳ್ತೇನೆ. ಯಾವತ್ತೂ ನೀಟೇ ಇರ್ತೇವೆ ಅಂತಲ್ಲ ಮನೇಲಿ ಹೆಣ್ಮಕ್ಳು. ಈ ಬ್ಯುಸಿ ಜಂಜಾಟದ ನಡುವೆ ನಮ್ಮನ್ನು ನಾವು ಯಾವ ಥರ ಇದ್ದೇವೆ ಅಂತ ನೋಡ್ಕೊಳ್ಳೋದು ಕೂಡ ಕೆಲವೊಂದ್ಸಲ ಮರ್ತು ಹೋಗಿರ್ತದೆ. ಎಷ್ಟೋ ದಿವಸ ಮನೆಯಲ್ಲಿರುವಾಗ ಕನ್ನಡಿ ಕೂಡ ನೋಡೋದು ಉಂಟಾಯ್ತಾ. ಅಂಥ ಸಾಲಲ್ಲಿ ನೀವು ಕೂಡ ಸುಮಾರು ಜನ ಇದ್ದಿರಬಹುದು. ಅಂದಾಜಿಗೆ ಬುಟ್ಟಿಲ್ಲ ಉಂಟಾ, ಸರಿ ಉಂಟಾ, ಹೋಗು ಅಂತ ಹೇಳಿ ಹೊರಟದ್ದು ಇರಬಹುದು. ಆಯ್ತಾ, ಇರಲಿ. ಇವತ್ತು ಯಾಕೆ ಈ ಥರ ಮೆಸ್ಸೆ ಆಗಿದ್ದೇನೆ ಅಂತ ಹೇಳಿ ತೋರಿಸ್ತೇನೆ. ನಮ್ಮನೆ ಪುಟಾಣಿ ಹುಡುಗನನ್ನು ಸ್ವಾಮಿ ವಿವೇಕಾನಂದರ ಗೆಟಪ್ಪಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮನಸ್ಸಲ್ಲುಂಟು, ಗೆಟಪ್ ಆ ಥರ ಬರದಿದ್ರೂ ಪರವಾಗಿಲ್ಲ, ಈ ಬುದ್ಧಿ ಉಂಟಲ್ಲ, ಒಳ್ಳೆಯದ್ರಲ್ಲಿ ಮುಂದೆ ಸಾಗಿದ್ರೆ ಸಾಕು ಅಂತ ಹೇಳುವ ಮನಸ್ಥೈರ್ಯದವಳು ನಾನು. ಗೆಟಪ್ಪಲ್ಲಿ ಉಂಟು, ಗೆಟಪ್ ಚೆಂದ ಕಾಣ್ಬೇಕು ಯಾವತ್ತು. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳುವಾಗೆ ನೋಡುವಾಗ ಒಮ್ಮೆ ಟಿಪ್ ಟಾಪ್ ಆಗಿದ್ದಾರೆ ಅಂತ ಕಂಡು ಸಾಕು. ಆದರೆ ಮಾತಾಡುವಾಗ ಈ ಮನುಷ್ಯನಲ್ಲಿ ಅಗಾಧ ಜ್ಞಾನ ಉಂಟು ಅಂತ ಹೇಳುದು ಮಾತ್ರ ಕಣ್ಣಿಗೆ ಒಳ ಮನಸ್ಸಿಗೆ ತಿಳಿದ್ರೆ ಸಾಕು ಅಂತ ಹೇಳಿ ನಂಬಿದವಳು ನಾನು. ಇರಲಿ, ನನ್ನ ಮಗನನ್ನು ಯಾವ ಥರ ತಯಾರಿ ಮಾಡಿದ್ದೇನೆ ನೋಡಿ. ಹಾಸಿಗೆ ಮಡಿಸ್ಲಿಕ್ಕೆ ಬಂದರೆ ಯಾವತ್ತೂ ಈ ಪುಟ್ಟಕ್ಕನಿಗೆ ಲಾಗ ತೆಗಿಬೇಕು. ಇದ್ದ ಸಾಮಾನೆಲ್ಲ ಅದರಲ್ಲಿ ತಂದು ಹೇಗೆ ಸರ್ಕಸ್ ಮಾಡಿದ್ದು ತೋರಿಸಿನಂದರಿ ನೋಡಿ. ಇದೊಂದು ಹೊಸತೀಗ ಕಲಿತದ್ದು ಪಲ್ಟಿ ಹೊಡಿಲಿಕ್ಕೆ. ಹೊಡೆ 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 ಹಾಗೆ ಅದು ಇಲ್ಲಿದ್ದಾನೆ ನೋಡಿ ನಮ್ಮ ಹುಡುಗ. ಸ್ವಾಮಿ ನಮಸ್ತೆ. ನಮಸ್ತೆ ನಮಸ್ತೆ. ಸ್ವಾಮಿ ವಿವೇಕಾನಂದ ಜಯಂತಿ ಶುಭಾಶಯಗಳು. ಬಸ್ ಹೀಗೆ ಹೇಳ್ಬೇಕು ಅಂತ ಹೇಳಿದ್ದೆ, ಸ್ವಾಮಿ ವಿವೇಕಾನಂದ ಜಯಂತಿ ಶುಭಾಶಯಗಳು ಅಂತ ಯೋಚನೆ ಮಾಡಿ ಹೇಳಿದೆ ಸುಬ್ಬಣ್ಣ. ನೋಡ ನಿನ್ನ ಗೆಟಪ್ ಒಂದರಿ ತೋರಿಸು ಬಾಯಲ್ಲಿ. ಅವನಲ್ಲಿ ಅವನ ಅಜ್ಜ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದಾನೆ. ಬಾಯಲ್ಲಿ ಒಂದರಿ. ಈ ಪೇಟ ಉಂಟಲ್ಲ, ನಾನೇನೋ ಒಂದು ಚಪ್ಪಡಿ ಮಾಡಿ ಕಟ್ಟುವ ಅಂತ ನಿನ್ನೆ ಪ್ಲ್ಯಾನ್ ಮಾಡಿ ಕಟ್ಟಲಿಕ್ಕೆ ನೋಡಿದ್ದು. ಅವನು ನನ್ನಲ್ಲಿ ಅದು ಹಾಗೆಲ್ಲಮ್ಮ, ಎದುರು ಹೀಗೆ ಬರಬೇಕು, ಮೇಲೆ ನಿಂತ್ಕೊಳ್ಬೇಕು ಅಂತ ಹೇಳಿ ನನ್ನಲ್ಲಿ ಹೇಳಿಸಿ ಆ ಥರ ಕಟ್ಟಿಸಿಕೊಂಡಿದ್ದಾನೆ. ಈಗಿನ ಮಕ್ಕಳು ಇಷ್ಟು ಒಬ್ಸರ್ವ್ ಮಾಡ್ತಾರೆ ಅಂತ ಹೇಳಿದರೆ ಒಂದರಿ ಬಾ, ಒಂದರೇನಿಲ್ಲ ಅಲ್ಲಿ ನಾನು ತೋರಿಸುತ್ತೆ ಮೇಲೆ ಅಂತ ಕೇಳಿ ಬಾ ಬೇಬಿ ಪ್ಲೀಸ್ ಒಂದರಿ. ನಾವು ಮೊನ್ನೆ ವಿವೇಕಾನಂದರ ಕಾಸ್ಟ್ಯೂಮ್ ಉಂಟಾ ಅಂತ ಹೇಳಿ ನೋಡ್ಲಿಕ್ಕೆ ಹೋಗಿದ್ದೆವು ಸಂಜೀವ್ ಶೆಟ್ಟಿಯಲ್ಲಿ. ನಮಗಲ್ಲಿ ಸಿಗಲಿಲ್ಲ, ಮತ್ತು ಆನ್ಲೈನಲ್ಲಿ ಡಿಲೇ ಆಗ್ತದೆ ಅಂತ ಹೇಳಿ ಅವನಲ್ಲಿ ಇರುವ ಒಂದು ಲೈಟ್ ಕೇಸರಿ ಬಣ್ಣದ ಒಂದು ಕುರ್ತ ನಮೂನೆ ಶರ್ಟಿಗೆ ಈ ಥರ ಅವನ ಅಪ್ಪನಲ್ಲಿ ಸುಮಾರು ಕೇಸರಿ ಶಾಲೆಲ್ಲ ಇತ್ತು, ಅದನ್ನು ಈ ಥರ ಹಾಕಿಸಿ ರೆಡಿ ಮಾಡಿದ್ದಾನೆ. ನೋಡಿ ನೋಡಿ ವಿವೇಕಾನಂದರು ಹೀಗೆಲ್ಲ ಮಾಡ್ತವೆಲ್ಲ. ವಿವೇಕಾನಂದರು ಎಷ್ಟು ಚಂದಕ್ಕೆ ಹೇಳಿದ ಮಾತು ಕೇಳಿಕೊಂಡಿದ್ದ ಒಡಗೊಂದಿದ್ದವರ ಅಮ್ಮನದ್ದು ಸಣ್ಣದಿಪ್ಪಾಗ ಬರದು ಮಡಗಿತ್ತಿದವು ಅವು. ವಿವೇಕಾನಂದರು ಅವರ ಪುಸ್ತಕದಲ್ಲಿ. ಯಾವತ್ತೂ ಅಜ್ಜನ ಜೊತೆ ಹೋಗೋದಲ್ಲ ನಮ್ಮ ಸುಬ್ಬಣ್ಣ ಶಾಲೆಗೆ. ನನಗಿವತ್ತು ಸ್ಪೆಷಲ್ ಅನ್ನಿಸಿತ್ತು. ಅಜ್ಜನಿಗೆ ಕಪ್ಪು ಶಿರಸ್ತ್ರಾಣ, ಅಜ್ಜನ ಪುಳ್ಳಿಗೆ ಕೇಸರಿಯ ಪೇಟ. ಭಾರಿ ಚಂದದಲ್ಲಿ ಸಾಗಿತು ಈ ಪಯಣ. ಅತ್ತೆ ಬೆಳಗಿನ ಉಪಹಾರ ತಂದು ಕೊಟ್ಟರು. ತಿನ್ನಿಸ್ಲಿಕ್ಕೆ ಯಾರು ಕೂತಿದ್ದಾರೆ ನೋಡಿ. ಕೊಟ್ಟದೇ ಬೇರೆ. ಅದ್ದಿ ಕೊಡಬೇಕು ಸಾಂಬಾರಿನದ್ದು. ತುಂಬ ಉಪ್ಪಿಟ್ಟು ಮಗಳು. ಬೇಕು ಸಾಂಬಾರು ಬೇಕು.
ಒಪ್ಪದ್ದು. ಅವಳಿಗೆ ನಾನು ತಿನ್ನಿಸೋದನ್ನೆಲ್ಲ ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ನೋಡಿ. ಇದು ನುಸಿಗುಂಡೆಗೂ ಸಾಲ. ನಾನು ಪೂರ್ತಿ ತಿಂದ ಹಾಗೆ ಸಂಜೆ ಆದ್ರೆ ನಂಗೆ ಊಟ ಕೊಡಕ್ಕೊಳ್ಳಿಲ್ಲ ಆಯ್ತಾ. ಇನ್ನು ಬೇಡ, ಇನ್ನಲ್ಲಿ ಕಾಪಿ ಕಂಡತ್ತ ಇಲ್ಲ, ಇನ್ನು ಬೇಕಾದ್ರೆ ಅಮ್ಮನೆ ತಿನ್ನಕ್ಕಷ್ಟೇ ಅಲ್ಲ. ಇವತ್ತಿನ ಸ್ಪೆಷಲ್ ಎಂತ ಗೊತ್ತಾ? ಬಚ್ಚಂಗಾಯಿ ದೋಸೆ, ಕಲ್ಲಂಗಡಿ ದೋಸೆ. ಅಂದರೆ ಕಲ್ಲಂಗಡಿ ಓಡು ಬರ್ತದಲ್ಲ, ತಿರುಳು ಅಲ್ಲ ಓಡು ತಿರುಳು ಅಲ್ಲ, ತಿರುಳು ಒಳಗಿರುವುದು ಓಡಿನ ದೋಸೆ. ಬಚ್ಚಂಗಾಯಿ ಓಡಿದ್ದು ನೋಡಿ, ಸ್ವಲ್ಪ ಗ್ರೀನ್ ಕಲರ್ ಉಂಟು ನೋಡಿ, ಲೈಟಾಗಿ ಸೂಪರ್ ಆಗ್ತದೆ. ಈ ಸೌತೆಕಾಯಿ ದೋಸೆ ಎಲ್ಲ ತಿಂದ ಫೀಲ್ ಕೊಡ್ತದೆ. ಇಲ್ಲಿ ನೆಲ ಉಜ್ಜಲಿಕ್ಕೆ ಬಂದೆ ನಾನು. ಇವಳು ನೋಡಿ ನನಗೆ ಎಂತ ತಂದು ಕೊಟ್ಟಿದ್ದಾಳೆ ಅಂತ. ಯಾರು ತಂದದ್ದು ಇದು ಪಿಪಿ? ಚಂದ ಇದ್ದಲ್ಲ. ಎಲ್ಲಿದ್ದು? ಥ್ಯಾಂಕ್ ಯು. ಚಂದ ಇದ್ದಲ್ಲ. ಮಗನ ಶಾಲೆಯಲ್ಲಿ ವಿವೇಕಾನಂದ ಜಯಂತಿಗೆ ಹಾಕಿದ ರಂಗೋಲಿಗಳಿವೆರಡು. ಯಾವತ್ತೂ ಭಾರಿ ಚಂದದ ರಂಗೋಲಿಗಳನ್ನು ಹಾಕ್ತಾರೆ ಆಯ್ತಾ. ಇಲ್ಲಿ ನಿನ್ನೆ ವ್ಲಾಗ್ ಆದ ನಂತರ ಮತ್ತೆ ಇವತ್ತಿನ ವ್ಲಾಗಿಗೆ ಶಿಫ್ಟ್ ಆಯ್ತಾ. ಇದು 2 ದಿವಸದ ವ್ಲಾಗನ್ನು ಒಟ್ಟಿಗೆ ಮಾಡ್ತಾ ಇದ್ದೇನೆ. ಇವತ್ತು ನಾವೆಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಆ ಮನೆ ಉಂಟಲ್ಲ, ಅದರ ಎದುರೊಂದು ಮನೆ ಇರ್ತದೆ. ಈ ಸಂಜೆ ನಾವು ಜಲ್ಲಿಕಲ್ಲಲ್ಲೆಲ್ಲ ಆಟ ಆಡ್ಲಿಕ್ಕೆ ಬರ್ತೇವೆ. ಆ ಮನೆಯ ಹಿಂದೆ ಇದ್ದೇವೆ ಆಯ್ತಾ. ಇಲ್ಲಿ ಹಿಂದೆ ಇದ್ದೇವೆ. ಇಲ್ಲಿ ಮರದಲ್ಲಿ ಮೇಲೆ ಇದು ಈಟಿನ ಮರ ಆಯ್ತಾ. ಇಲ್ಲೆಲ್ಲ ಹೂ ಕಾಣ್ತಾ ಇರ್ಬೋದಲ್ಲ ನಿಮಗೆ. ನಾವು ಈಟಿನ ಮರ ಅಂತ ಹೇಳಿದ್ರೆ, ಈಟಿನ ಹೂ ಉಂಟು ಅದರಲ್ಲಿ. ಅದನ್ನು ಕೊಯ್ಲಿಕ್ಕೆ ಬಂದಿದ್ದೇವೆ. ನನ್ನ ತಲೆಯೆಲ್ಲ ಹೂ ಕಾಣ್ತಾ ಇರ್ಬೋದು. ಕೊಯ್ದಾಯಿತು. ಈಗ ಅದನ್ನು ತೆಗದೆ ಮಗ ಇದ್ದಿದ್ದಲ್ಲ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೇವೆ. ನಾನು ಮಗ ಎಲ್ಲ ಅಜಪ್ತಾ ಇದ್ದೇವೆ ಆಯ್ತಾ. ಕಸವಾ ಮೊಗ್ಗು ಸಪ್ರೇಟ್ ಮಾಡ್ತಾ ಇದ್ದೇವೆ. ಪುಟ್ಟಕ್ಕೆ ಸುಮ್ಮನೆ ನಿಂತಿದ್ದಾಳೆ. ಆ ಕಡೆ ಈ ಕಡೆ ಮುಳ್ಳು ಕಲ್ಲೆಲ್ಲ ಉಂಟು ಅಂತ ಹೇಳಿ ನೋಡಿ. ಇಷ್ಟು ಹೂ ನಮಗೀಗ ಸಿಕ್ಕಿತ್ತು. ಇದು ಎಂತಕ್ಕೆ ಹೇಳು ಮಗ? ಶತಜಯ ಘೋಷ ಅಂಥೇಳಿ ರಥ ಬರ್ತದೆ ಕಲ್ಲಾರೆ ಹತ್ತಿರ, ಮತ್ತು ಬೊಳುವಾರಿಂದ. ನಮಗೆ ಕಲ್ಲಾರೆ ಜಂಕ್ಷನ್ ಕೊಟ್ಟಿದ್ದಾರೆ ಅವನ ಶಾಲೆಯಲ್ಲಿ. ಹಾಗಾಗಿ ರಥ ಬರುವಾಗ ಹೂ ಹಾಕಬೇಕಲ್ಲ, ಅದಕ್ಕೋಸ್ಕರ ಈ ಹೂ ಭಾರಿ ಚಂದ ಉಂಟಾಯ್ತು ನೋಡಿ. ಭಾರಿ ಚಂದದ ಹೂ ಇದು. ಹಾಗೆ ಇದನ್ನು ನಾವು ಸರಿ ಬಿಡಿ ಮಾಡ್ತಾ ಇದ್ದೇವೆ ಆಯಿತಾ. ನಾನು ಮತ್ತೆ ಮಗ ಸಾಹಸ ಮಾಡಿ ಕೋಲಲ್ಲೆಲ್ಲ ಕೊಕ್ಕೆಯಲ್ಲೆಲ್ಲ ಕೊಯ್ದಾಯ್ತಲ್ಲ ಮಗ. ಇವತ್ತು ನೀನು ಕೋಲನ್ನು ಮುರಿದು ಈಟಿನ ಮರದ ಕೋಲನ್ನು ಮುರಿದದ್ದು ಅಂತ ಇದನ್ನು. ಅದೇನು ತೊಂದರೆ ಇಲ್ಲ ಅಂತ ಹೇಳಿದೆ ನಾನು. ಸರಿ ರಪ್ಪ ಇದನ್ನೊಂದು ಕ್ಲೀನ್ ಮಾಡ್ಕೊಳ್ತೇವೆ. ಬೇಕು ಅಂತೇಳಿ ಮುರಿದಮ್ಮ, ಗೊತ್ತಾಯ್ತಾ? ಈ ಅಮ್ಮ ಬೇಕು ಅಂತ ಮುರಿದದ್ದು. ಮೊನ್ನೆ ನಾನು ಮುರಿದು, ಇವತ್ತು ಅಮ್ಮ ಮುರಿದು. ಮೊನ್ನೆ ಮುತ್ತುವಲ್ಲಿಗೆ ಗಿಡವನ್ನು ಅವ್ನು ಮುರಿದದ್ದಲ್ಲ, ಈಗ ಇವತ್ತು ಅವನಮ್ಮ ಮುರಿದದ್ದು. ನೋಡಿ ನಮಗೆ ಇಷ್ಟು ಹೂ ಸಿಕ್ಕಿತ್ತು. ತೋರ್ಸು ಮಗ, ಎಷ್ಟು ಅಲ್ಲ ಹೊಪ್ಪ ಹಿಡ್ಕೊಂಡು. ಹಾಕಿದ್ದಾನೆ ಅದು ಪೀಕು ಅಂತ ಮಾಡೋದು ಹಾಕಿದ್ದಾನೆ ಅವನು. ಈಗ ನಾನು ಪುಟ್ಟಕ್ಕನ್ನು ಕೂಡ ಎತ್ತಬೇಕು, ಈ ಕೊಕ್ಕೆಯನ್ನು ಕೂಡ ಹೊತ್ತುಕೊಂಡು ಹೋಗಬೇಕು. ಹಾಗಾಗಿ ಮರ ಕೆಲಸವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಹೋಪನಾ ಹೋಪ. ಅವನ ಕೈಯಲ್ಲಿ ಕಾಣ್ತದ ಅಷ್ಟು ಹೂ ಸಿಕ್ಕಿತು ನಮಗೆ. ಅದೊಂದು ನಮ್ಮ ಪುಣ್ಯ. ಪೀಪಿದ್ದಿದ್ದು ಬೇರೆದ್ದು. ಮುಂದೆ ಹೋಗಿ ಮಗ, ನನ್ನ ಕಾಲಿಲೊಂದು ಮುಳ್ಳು ಕಂತ್ಕೊಂಡಿದ್ದಾರೆ, ಈಗ ಹೋಗಿ ತೆಗಿಯಕು ಹೋಪ. ಅಷ್ಟು ಹೂ ಸಿಕ್ಕಿದ್ದು ಪುಣ್ಯ. ಇಲ್ಲದಿದ್ದರೆ ನಾವು ಸೇವಂತಿಗೆ ಹೂವನ್ನು ಬೈ ಮಾಡಿ ಅದರ ಹೆಸಳನ್ನು ಬಿಡಿ ಮಾಡಬೇಕು ಅಂತ ಇತ್ತು. ಒಬ್ಬ ಮನೆಗೆ ಅಲ್ಲಿ ಮುಳ್ಳು ಕಂತಿದ್ದಂತೆ, ಕಾಲ ಅಡಿಗೆ ಸಣ್ಣ ಮುಳ್ಳು ತಗಲಿಕ್ಕೆ ಬಂತು, ಇಷ್ಟು ಸಣ್ಣ ಮುಳ್ಳು. ಅವನು ಪುಟ್ಟತ್ತೆ ಮನೆಗೆ ಪೂಜೆಗೆ ಹೋಗಿದ್ದಾಗ ಯಾರೋ ಒಂದು ಹುಡುಗನಿಗೆ ಮುಳ್ಳು ಚುಚ್ಚಿದೆ ಅಂತ, ಹಾಗೆ ಕತೆ ಬಿಡ್ತಾ ಇದ್ದಾನೆ. ಹುಡುಗನಿಗೆ ಮಾಣಿಗೆ, ಕೂಸಿಗಲ್ಲ ಮಾಣಿಗೆ ಅಂತೇಳಿ, ಬಲಕಾಲಿಗೆ. ಈಗ ನಮ್ಮ ಪುಣ್ಯ ಅಷ್ಟು ಹೂ ಸಿಕ್ಕಿದ್ದು. ಇಲ್ಲದಿದ್ರೆ ಸುಮ್ಮನೆ ಹಣ ಕೊಡಬೇಕಲ್ಲ ಅಂತ ಆಗ್ತಿತ್ತು ಮನಸ್ಸಿಗೆ. ಹಾಗೆ ಕಾಲಿಗೆ ಅಂತ ನೋಡಕ್ಕಷ್ಟೇ ಕಂತಿದಂಗೆ ಅವತ್ತು ಮನೆಗೆ ಹೋಗಿ ನೋಡುವ ಆಯಿತಾ. ಇದು ನಮ್ಮ ಮನೆ ಅಲ್ಲ,
ಈ ಮನೆ ಉಂಟಲ್ಲ, ಈ ಮನೆ ಹಿಂದೆ ಅಲ್ಲೊಂದು ಮರ ಕಾಣ್ತಾ ಉಂಟು ನೋಡಿ. ಅಲ್ಲಿಂದಲೇ ನಾವೀಗ ಅಷ್ಟು ಇದು ತುಂಬ ಇದ್ದಲ್ಲ ಹೋಗು, ಅಲ್ಲಿಂದ ಕೊಯ್ದದ್ದು. ಇಲ್ಲೆಲ್ಲ ನಡೀತಾಳೆ ಅವಳು, ಹಾಗಾಗಿ ನನಗೆ ಪರವಾಗಿಲ್ಲ. ಅಲ್ಲಿ ಹೋಗೋದ ಜಾಗ ಅಲ್ಲ, ಮುಳ್ಳು ಅಂತ ಹೇಳಿ. ಇದು ಸಸೆ ಅದು ಸಸೆನ ಸೇಮ್, ಇದು ಸಹ ಸೇಮ್, ಅದು ಸಹ ಸೇಮ್. ಈಗ ಹೋಗಿ ರಪ್ಪ ಹೊರಡ್ತು ನಾವು. ಮುದ್ದೀಜಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬಿಸಿಲಿಗೆ ಕೂತಿದ್ದಾರೆ ಚಳಿಗೆ. ಮುದ್ದೆಗೆ ಹಾಗೆ ದಿವಸ ಮುದಿಜ್ಜಿ ಹಾಗೆ ದಿವಸ ಎಂತ ಮಾಡೋದು, ಬಿಸಿಲಲ್ಲಿ ಕೂತ್ಕೊಳ್ಳೋದು. ಬಿಸಿಲಲ್ಲಿ ಕೂತ್ಕೊಳ್ಳೋದು. ಮುಳ್ಳು ಎಲ್ಲೆಲ್ಲಿ ಗೊತ್ತಿಲ್ಲ ಮಗ, ಚುಚ್ಚಿದಂಗೆ ಆಗ್ತಾ ಇದ್ದು. ಹಾಂ ಇದ್ದಿದೆ ಇಲ್ಲಿ. ಎಲ್ಲಿ ತೋಟ ಎಲ್ಲೆಲ್ಲಿ ತೋರಿಸೋದಪ್ಪ ನನಗೆ. ಇದು ಇಲ್ಲಿ ಕಂಡತ್ತಾ ಕಪ್ಪೊಂದು. ಕಚ್ಚಿತ್ತು. ಸಣ್ಣ ಮುಳ್ಳ ಇದು ನನಗೆ ಮೊದಲಿಲ್ಲ. ಶತಜಯ ಘೋಷ್ ವಾದನಕ್ಕೆ ನಾವಿಲ್ಲಿ ಬಂದಿದ್ದೇವೆ. ನಾವು ಕಲ್ಲಾರೆ ಪಾಯಿಂಟಲ್ಲಿ ನಿಂತದ್ದು. ಇದು ಕಲ್ಲಾರೆ ಮತ್ತು ಬೊಳ್ವಾರಿಂದ ಏಕಕಾಲದಲ್ಲಿ ಹೊರಟದ್ದು. ನಾವು ಕಲ್ಲಾರೆ ಪಾಯಿಂಟಲ್ಲಿ ನಿಂತದ್ದು. ಭಾರ್ಗವ ಹೂ ಹಿಡ್ಕೊಂಡು ನಿಂತಿದ್ದಾನೆ ನೋಡಿ. ಅವನಿಗೆ ಅಲ್ಲಿ ಕೂಡ ಸ್ವಲ್ಪ ಸೇವಂತಿಗೆ ಹೂ ಸಿಕ್ಕಿತ್ತು, ಮತ್ತು ನಾವು ಕೊಯ್ದ ಹೂ ಬೇರೆಯವರಿಗೆ ಕೂಡ ಹಾಕ್ಲಿಕ್ಕೆ ಸಿಕ್ಕಿತ್ತು. ಅದು ಸಂತೋಷ ಆಯಿತು. ಅನುಶಾಸನ ಮೂಡಿಸಲು ಇದು ಸಹಕಾರಿ. ಕಲ್ಲಾರೆಯಿಂದ ಮತ್ತು ಬೊಳ್ವಾರಿಂದ ಹೊರಟ ಶತಜಯ ಘೋಷ ವಾದನ ಉಂಟಲ್ಲ, ನೆಕ್ಸ್ಟ್ ಸಂಪನ್ನಗೊಂಡದ್ದು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಎಲ್ಲ ಮೆರವಣಿಗೆ ಇಲ್ಲಿ ಬರ್ತಾ ಉಂಟು ನೋಡಿ.
ತಿಂತ ಇಪ್ಪದು ಹಂಗಲ್ಲ ಹಂಗ ಗೋಳಿ ಬಗ್ಗೆ ಯಾರು ಮಾಡಿದ್ದು? ಹ್ಞೂ ಅಜ್ಜಿ ಅಜ್ಜಿ ಹೆಸರೆಂತ ಮಗ? ವಿದ್ಯೋ ವಿದ್ಯೋ ಹೇಳಿ ಅದನ್ನು ತಿನ್ಕೊಳ್ದು ಮುದ್ದಿ ಅಜ್ಜಿ. ವಿದ್ಯಾ ಹೇಳಿ ಹೆಸರು. ನೋಡಿ, ಸಂಜೆ ಕಾಪಿಗೆ ಬಿಸಿ ಬಿಸಿ ಗೋಳಿ ಬಜ್ಜೆ ಮಾಡಿ ಅತ್ತೆ ಸಪ್ಲೈ ಮಾಡ್ತಿದ್ದಾರೆ ನಮಗೆ ಒಳಗಿಂದ. ಘಮ ಘಮ ಹೇಳ್ತಾ ಉಂಟು. ಸೂಪರಾಗಿದೆ ಆಯ್ತಾ ಗೋಳಿ ಬಜ್ಜೆ. ನಮಗೆ ಗೊತ್ತು, ನೀವು ಸುಮಾರು ಜನ ಕಮೆಂಟ್ ಹಾಕ್ತೀರ ನ್ಯೂಸ್ ಪೇಪರಲ್ಲೆಲ್ಲ ಹಾಕಬಾರ್ದು ಅಂತ ಹೇಳಿ, ಎಣ್ಣೆಯಲ್ಲಿ ಕರೆದದ್ದನ್ನೆಲ್ಲ. ಆದರೆ ವಿಧಿ ಇಲ್ಲ, ಅಭ್ಯಾಸ ಬಲ, ಅದರಲ್ಲೇ ನಮಗೆ ಹಾಕಿ ಹೋಗ್ತದೆ ಆಯ್ತಾ. ನಾನು ಹಾಗೆ ಹೇಳುವಾಗ ನನ್ನ ಅತ್ತೆಗೆ ಇಲ್ಲಿ ಮುಖದಲ್ಲಿ ಒಂದು ಸಣ್ಣ ನಗು ಬರ್ತಾ ಉಂಟು ನೋಡಿ, ದೊಡ್ಡ ನಗು ಬರ್ತೀಗ. ನೋಡಿ ಇಲ್ಲಿ ಗೋಳಿ ಬಜ್ಜೆ ಕಾಯಿಸ್ತಾ ಇದ್ದಾರತ್ತೆ. ಗೋಳಿ ಬಜ್ಜೆ ಪ್ಲೇಟಿಗೆ 20 ರೂಪಾಯಿ, ಪ್ಲೇಟಿಗೆ 20 ರೂಪಾಯಿ. ಹಾಗೆ ಆಗಿದೆ ನಮ್ಮ ಸ್ಥಿತಿ. ಖಾಲಿ ಮಾಡೋದು ಅತ್ತೆ ಗೋಳಿ ಬಜ್ಜೆ ಅಂತ ಹೇಳುದು ಅಂತಾಗಿದೆ. ಸೂಪರ್ ಆಗಿದೆ ಗೋಳಿ ಬಜ್ಜೆ. ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದ್ರೆ, ನನ್ನ ಗಂಡ ಮಧ್ಯಾಹ್ನ ಊಟಕ್ಕೆ ಬರುವಾಗಲೇ ಹಿಟ್ಟು ಕಲಿಸ್ತಾ ಇದ್ರು ಅತ್ತೆ ಇಲ್ಲಿ. ಇದು ತಿಂದದ್ದು ಜಾಸ್ತಿ ಆಯ್ತು ನನ್ನ ಮಗನಿಗೆ, ಚಪ್ಪೆ ಉಂಟಂತೆ. ಆಯ್ತಾ. ಮಧ್ಯಾಹ್ನ ನನ್ನ ಗಂಡ ಊಟಕ್ಕೆ ಬರುವಾಗಲೇ ಇವತ್ತೆಂತ ಗೋಳಿ ಬಜ್ಜೆ ಮಾಡಿದ್ಯಾ, ಪರಿಮಳ ಬರ್ತಾ ಉಂಟು ಅಂತ ಕೇಳಿದ್ರಂತೆ. ಹಿಟ್ಟು ಕಲಿಸ್ತಾ ಇದ್ರು ಅಷ್ಟೇ ಅತ್ತಾಗ. ಹಾಗಾಗಿ ಒಳ್ಳೇದಾಗಬಹುದು ಅಂತ ಆಗಲೇ ಅಂದುಕೊಂಡಿದ್ರು. ನಿಜವಾಗ್ಲೂ ಸೂಪರ್ ಆಗಿದೆ ಗೋಳಿ ಬಜ್ಜೆ. ಅದನ್ನು ನೋಡುವಾಗಲೇ ಗೊತ್ತಾಗ್ತದೆ. ಒಂದರ ಅರ್ಧ ಮಾಡಿ ತೋರಿಸುತ್ತ ಎಷ್ಟು ಸೂಪರ್ ಆಗಿದೆ ಅಂತ ನೋಡಿ. ಒಳಗೆ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಹೊಗೆ ಹೋಗುದು ಕಂಡಿದ್ದಲ್ಲ. ಬಿಸಿ 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 ಉಂಟಾಯ್ತಾ. ಗೋಳೆ ಗೋಳೆ ಬಂದಿದೆ. ಭಾರಿ ಸೂಪರ್ ಆಗಿದೆ ಗೋಳಿ ಬಜ್ಜಿ. ಈಗ ನಮ್ಮದು 2ನೇ ರೌಂಡ್ ಅಲ್ಲಿ ತಿಂತಾ ಇರೋದು ಇಲ್ಲಿಂದ ನೋಡಿ. ಎಂತ ಇಲ್ಲ, ಈ ಆಸಾಮಿಗೆ ಬಿಸ್ಕೆಟ್ ಬೇಕು ಅಂತ ಹೇಳಿದ್ದ. ರಿಯಾಲಿಟಿಯನ್ನು ತೋರಿಸ್ತೇನೆ ನಾನು, ಯಾವತ್ತು ಚಂದ ಮಾತ್ರ ಅಲ್ಲ. ಇದೆಂತ ಮಗಳು ಎಲ್ಲ ಆಚೆ ಪ್ಲೇಟಿಂಗ್ ಹಾಕಿ ಹೇಳ್ತಾ ಇದ್ದೆ. ಎಡಿ ಅಷ್ಟು ತಿಂಬಲೆ. ಇರಲಿ ಮಗ ಇರಲಿ, ಹಠ ಮಾಡಿಸಿಡ ನೀನು. ತೆಕ್ಕೋ ರಿಯಾಲಿಟಿ ಅಂತ ತೋರಿಸ್ತೇನೆ. ಯಾವತ್ತು ಚಂದದಲ್ಲೇ ಇರ್ತೇವೆ ಅಂತಲ್ಲ. ಈ ಸಂಜೆ ಇದ್ದಾಗೆ ಗೋಳಿ ಬಜ್ಜೆ ಮಗ, ನನಗೆ ಗೋಳಿ ಬಜ್ಜೆ ಬೇಡ ಅಂತ. ಗೋಳಿ ಬಜ್ಜೆ ಅಂದರೆ ಪ್ರಾಣ ಅವನಿಗೆ. ಗೋಳಿ ಬಜ್ಜೆ ಬನ್ಸೆಲ್ಲ. ಇವತ್ತು ಬಿಸ್ಕೆಟ್ ತಿನ್ನಲಿಕ್ಕೆ ಚೊರೆ. ಹಾಗೆ ಈಗ ಚಪ್ಪೆ, ಇದು ಖಾರ, ಇದು ಚೀಪೆ ಅಂತ ಒಂದೊಂದು ನೆಪ ಶುರುವಾಗಿದೆ. ಬೇಕು ಮಗಳೇನ ಬೇಕು, ಕೊಡ್ತೆಯಾ? ಉಜ್ಜಿದ್ದ ಉಫ್ ಮಾಡಿಕೊಡು. ಉಜ್ಜಿದ್ದು ಕೊಡ್ತೀಯ ಮಗ ನೀನು? ತುಂಡು ಮಾಡಿಕೊಡು, ಬೆಶಿ ಇದ್ದರೆ. ಥ್ಯಾಂಕ್ ಯು. ಹೊಟ್ಟೆ ತುಂಬಿದ ಫಲ ಎಲ್ಲ ಕಾಣ್ತಾ ಉಂಟು. ಅಮ್ಮನಿಗೆ ಹಂಚ್ತಿದ್ದಾರೆ ಬಹಳ ಪ್ರೀತಿಯಲ್ಲಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.